ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಮೆಟೀರಿಯಲಿಸಮ್ ಮತ್ತು ಸ್ಪಿರಿಚುವಲಿಸಮ್ ಅಂದರೆ ಭೌತಿಕತೆ ಮತ್ತು ಆಧ್ಯಾತ್ಮಿಕತೆ ಇದರ ಪ್ರಜ್ಞೆಯ ಬಗ್ಗೆ ಮಾತಾಡೋಣ. ಅಂದರೆ ಕೆಲವರು ಸಾಧಾರಣವಾಗಿ ಇದನ್ನು ಹೇಳೋದನ್ನು ಕೇಳಿರ್ತೀರ, ನಾನು ಮೆಟೀರಿಯಲಿಸ್ಟಿಕ್ ಪರ್ಸನ್ ಅಲ್ವೇ ಅಲ್ಲ, ನಾನು ತುಂಬ ಆಧ್ಯಾತ್ಮಿಕದಲ್ಲಿ ಇರುವಂಥ ವ್ಯಕ್ತಿ ಅಂತ. ಅಥವಾ ಹೇಳ್ತಾರೆ ನಾವು ತುಂಬ ಮೆಟೀರಿಯಲಿಸ್ಟಿಕ್ ಆಗಿರಬಾರ್ದು, ನಾವು ಸ್ಪಿರಿಚುವಲ್ ಆಗಿರಬೇಕು ಅಂತ. ಈ ಮಾತನ್ನೆಲ್ಲ ನಾವು ಕೇಳಿರ್ತೀವಿ. ಆದರೆ ಇದು ಒಂದು ಮಿಸ್ಕನ್ಸೆಪ್ಷನ್. ಯಾಕಂದರೆ ನಾವು ಇದನ್ನು ಎರಡನ್ನ ಭಿನ್ನವಾಗಿ ನೋಡ್ತೀವಿ. ಮೆಟೀರಿಯಲ್ ಬೇರೆ, ಸ್ಪಿರಿಚುವಲ್ ಬೇರೆ ಅಂತ ಎರಡು, ಭೌತಿಕತೆ ಬೇರೆ, ಆಧ್ಯಾತ್ಮ ಬೇರೆ, ಇದೆರಡು ಭಿನ್ನವಾಗಿ ನೋಡ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿ ಒಂದು ಡಿವಿಷನ್ ಕ್ರಿಯೇಟ್ ಮಾಡುತ್ತೆ. ಓ ಇದೇ ಬೇರೆ ಅದೇ ಬೇರೆ, ಇದೆರಡು ಸೆಪ್ರೇಟ್ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಇದೊಂದು ಬರುತ್ತೆ. ಆದರೆ ವೇದಿಕ್ ಪಾಯಿಂಟ್ ಆಫ್ ವ್ಯೂ, ಒಂದು ವೇದಿಕ್ ದೃಷ್ಟಿಕೋನದಿಂದ ನೋಡೋದಾದರೆ ಮೆಟೀರಿಯಲು ಸ್ಪಿರಿಚುವಲಿಸಮ್ ಎರಡು ಒಂದೇ, ಎರಡು ಬೇರೆ ಬೇರೆ ಅಲ್ಲ. ಯಾಕಂದರೆ ನಮಗೆ ಮೆಟೀರಿಯಲ್ ಸೆನ್ಸ್ ಇದ್ದರೆ, ಮೆಟೀರಿಯಲ್ ಅಂದರೆ ಪದಾರ್ಥ, ವಸ್ತು ಅಥವಾ ಪೃಥ್ವಿ ತತ್ವ, ಭೂತತ್ವದಿಂದ ಮಾಡಿರೋ ಅಂತಹ ಯಾವುದೇ ವಿಷಯ ಇದ್ರೂ, ಪದಾರ್ಥ ಇದ್ರೂ ಅದು ಮೆಟೀರಿಯಲ್. ಸೊ ಅದರಲ್ಲಿ ಮೆಟೀರಿಯಲ್ ಸೆನ್ಸ್ ಇದ್ದರೆ ಮಾತ್ರ ನಮಗೆ ಸ್ಪಿರಿಚುವಲ್ ಸೆನ್ಸು ಬರೋದಕ್ಕೆ ಸಾಧ್ಯ. ಆಧ್ಯಾತ್ಮದಲ್ಲಿ ನಮಗೆ ಒಂದು ಪ್ರಜ್ಞೆ, ಜ್ಞಾನ ಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ ಜ್ಞಾನನೂ ಬೇಕು. ಅದಿದ್ದಾಗ ಮಾತ್ರ ಆಧ್ಯಾತ್ಮದಲ್ಲಿ ಜ್ಞಾನ ಬರುತ್ತೆ, ಇಲ್ಲ ಅಂದರೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಸೆನ್ಸ್, ಆ ಜ್ಞಾನ ಮತ್ತು ಪ್ರಜ್ಞೆ ಈ ಬ್ರಹ್ಮಾಂಡದಲ್ಲಿ ಎರಡಕ್ಕೂ ಒಂದೇನೆ. ಈ ಒಂದೇ ಸೆನ್ಸಿಂದ ಮೆಟೀರಿಯಲ್ ಸೆನ್ಸು ಬರ್ತಾ ಇದೆ, ಸ್ಪಿರಿಚುವಲ್ ಸೆನ್ಸು ಬರ್ತಾ ಇದೆ. ಸೊ ಅದೆರಡು ಸೆಪ್ರೇಟ್ ಅಲ್ಲ. ಯಾಕಂದರೆ ಜನರಿಗೆ ಸಾಮಾನ್ಯವಾಗಿ ಏನು ಅನಿಸುತ್ತೆ ಅಂದರೆ ನಾವು ಸ್ಪಿರಿಚುವಲ್ ಆಗಿರಬೇಕು, ಮೆಟೀರಿಯಲ್ ಆಗಿರಬಾರ್ದು ಅಂತ ಜನರು ಅನ್ಕೋತಾರೆ. ನಾವು ತುಂಬ ಆಧ್ಯಾತ್ಮದಲ್ಲಿ ತೊಡಗಿರಬೇಕು, ನಾವು ಈ ಭೌತಿಕ ವಿಷಯದಲ್ಲೆಲ್ಲ ಅದರ ಬಗ್ಗೆ ಅದರ ಜ್ಞಾನ ಇರಬಾರ್ದು ಅಂತ ಜನರು ಅನ್ಕೋತಾರೆ. ಆದರೆ ಇದು ಒಂದು ಗಾಳಿಯಲ್ಲಿ ಓಡಾಡ್ತಾ ಇರೋ ಥರ. ಯಾಕಂದರೆ ಅದರಲ್ಲಿ ಯಾವುದೂ ಪ್ರಾಕ್ಟಿಕಲ್ ರಿಯಾಲಿಟಿ ಇಲ್ಲ. ನಮಗೆ ಏನು ತಿನ್ನಬೇಕು, ಯಾವ ಬಟ್ಟೆಯನ್ನು ಧರಿಸ್ಬೇಕು, ಹೇಗಿರಬೇಕು, ಈ ದೇಹವನ್ನು ಹೇಗೆ ನೋಡ್ಕೋಬೇಕು, ಇದು ಕೂಡ ಒಂದು ಮೆಟೀರಿಯಲ್ ಥಿಂಗ್ಸ್. ಇದೆಲ್ಲ ಮೆಟೀರಿಯಲ್ಲೇನೆ. ಆಹಾರ ಪದಾರ್ಥ ಒಂದು ಮೆಟೀರಿಯಲ್ಲು, ಬಟ್ಟೆ ಒಂದು ಮೆಟೀರಿಯಲ್ಲು, ಈ ದೇಹ ಅನ್ನೋದು ಮೆಟೀರಿಯಲ್ಲು, ಎಲ್ಲನೂ ಮ್ಯಾಟರೇನೆ. ಮ್ಯಾಟರಿಂದ ಮೆಟೀರಿಯಲ್ ಬಂದಿದೆ. ಸೊ ನನಗೆ ಏನು ತಿನ್ನಬೇಕು ಗೊತ್ತಿಲ್ಲ, ಏನು ಹಾಕೋಬೇಕು ಗೊತ್ತಿಲ್ಲ, ಹೆಂಗೆ ದೇಹವನ್ನು ನೋಡ್ಕೋಬೇಕು ಗೊತ್ತಿಲ್ಲ, ಏನು ಬೇಕಾದರೆ ಜಂಕನ್ನು ಹಾಕೋತೀನಿ ಅಂದರೆ ಅದರಲ್ಲಿ ಮೆಟೀರಿಯಲ್ ಸೆನ್ಸ್ ಇಲ್ಲ ಅಂತ ಅರ್ಥ. ಸೊ ಮೆಟೀರಿಯಲ್ ಸೆನ್ಸ್ ಇಲ್ಲದೆ ಇದ್ದಾಗ ಸ್ಪಿರಿಚುವಲ್ ಸೆನ್ಸು ಇರಲ್ಲ. ಸೊ ಈ ದೇಹವನ್ನು ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲದಿದ್ರೆ ನನ್ನ ಸ್ಪಿರಿಟ್ನ ಹೇಗೆ ನೋಡ್ಕೋಬೇಕು ಅಂತಲೂ ಗೊತ್ತಾಗಲ್ಲ. ಯಾಕಂದರೆ ಅದೆರಡು ಸೆನ್ಸ್ ಬರ್ತಾ ಇರೋದು ಒಂದರಿಂದಾನೆ, ಆ ನ್ಯಾಚುರಲ್ ಸೆನ್ಸು. ಯಾಕಂದರೆ ಜನರು ಅನ್ಕೋತಾರೆ ಮೆಟೀರಿಯಲ್, ಇನ್ನೊಂದು ಜನ ಏನು ಅನ್ಕೋತಾರೆ ಅಂದರೆ ಮೆಟೀರಿಯಲ್ ವಿಷಯಗಳನ್ನು ಅವರು ದುಡ್ಡಿಗೆ ಹೋಲಿಸ್ತಾರೆ. ನಾನು ಮೆಟೀರಿಯಲಿಸ್ಟಿಕ್ ಅಲ್ಲ ಅಂದರೆ ನಾನು ದುಡ್ಡಿನ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ ಅಂತ ಜನರ ಅಭಿಪ್ರಾಯ. ಆದರೆ ಮೆಟೀರಿಯಲಿಸಮ್ಗೂ ದುಡ್ಡಿಗೂ ಸಂಬಂಧ ಇಲ್ಲ. ಜನರೇ ಎಷ್ಟು ಬೇಕಾದರೂ ಹಣ ಇರ್ಬೋದು, ಎಷ್ಟೇ ಶ್ರೀಮಂತರಾಗಿರ್ಬೋದು, ಆದರೆ ಅವ್ರಿಗೆ ಏನು ತಿನ್ನಬೇಕು, ಹೇಗಿರಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಅದು ಏನು ಪ್ರಯೋಜನ ಇಲ್ಲ. ಯಾಕಂದರೆ ಈ ದೇಹವನ್ನು ನಾವು ಸರಿಗೆ ನೋಡ್ಕೊಳ್ದೇ ಇದ್ದರೆ ಮತ್ತೆ ಪುನಃ ಇದೇ ಲೋಕಕ್ಕೆ ಬರ್ತಾ ಇರ್ತೀವಿ, ಅದೇ ಪಾಠವನ್ನು ಕಲಿಯೋಕ್ಕೆ ಮತ್ತೆ ಬರ್ತಾನೆ ಇರ್ತೀವಿ. ಈ ದೇಹವನ್ನು ನಾವು ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ ನಾವು ಸ್ಪಿರಿಚುವಲಿ ಇವಾಲ್ವ್ ಆಗೋದಕ್ಕೆ, ರೈಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು ಮಲ್ಟಿವರ್ಸಲ್ ಫ್ಯಾಕ್ಟ್, ಅಂದರೆ ಬ್ರಹ್ಮಾಂಡದ ಒಂದು ವಾಸ್ತವ. ಈ ದೇಹನೂ ಒಂದು ಮೆಟೀರಿಯಲ್. ಆ ಮೆಟೀರಿಯಲ್ನ ನಾವು ಗೌರವಿಸದೇ ಇದ್ದರೆ, ಈ ಮೆಟೀರಿಯಲಿಸಮ್ನ ಗೌರವಿಸದೇ ಇದ್ದರೆ ನಾವು ಪ್ರಕೃತಿಯನ್ನು ಗೌರವಿಸ್ತಾ ಇಲ್ಲ ಅಂತ ಅರ್ಥ. ಯಾಕಂದರೆ ಮ್ಯಾಟರ್ ಅಥವಾ ಏನು ಪದಾರ್ಥ ಅಂತಿದೆ ಎಲ್ಲನೂ ಬರ್ತಾ ಇರೋದು ಪ್ರಕೃತಿಯಿಂದಾನೇ. ಈ ಪಂಚಮಹಾಭೂತಗಳಿಂದಾನೇ ಎಲ್ಲ ಮ್ಯಾಟರ್ ಬರೋದು, ಆ ಮ್ಯಾಟರಿಂದಾನೇ ಮೆಟೀರಿಯಲ್ ಬರೋದು. ಸೊ ಎಲ್ಲಿಂದ ಹುಟ್ಟುತ್ತಾ ಇದೆ ಎಲ್ಲ ಅಂದರೆ ಪ್ರಕೃತಿಯಿಂದ ಹುಟ್ಟುತ್ತಾ ಇದೆ. ಸೊ ಇದರಲ್ಲಿ ನೇಚರ್ ಮೇನ್ ಥಿಂಗ್, ಅಂದರೆ ನೇಚರ್ ಕನೆಕ್ಟ್ ಅನ್ನೋದು ತುಂಬ ಮುಖ್ಯ. ಅದನ್ನು ನಾವು ಪ್ರಕೃತಿಯನ್ನು ಆನರ್ ಮಾಡಿದ್ರೆ ನಮಗೆ ಮೆಟೀರಿಯಲ್ ಸೆನ್ಸ್ ಬರುತ್ತೆ, ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋ ಜ್ಞಾನ ಬರುತ್ತೆ. ಅದರಿಂದ ನಮ್ಮ ವಿಕಸನ ಹೇಗೆ ಮಾಡ್ಕೋಬೇಕು, ಸ್ಪಿರಿಟ್ ಇವಾಲ್ವ್ ಮಾಡ್ಕೋಬೇಕು ಅನ್ನೋ ಸ್ಪಿರಿಚುವಲ್ ಸೆನ್ಸ್ ಕೂಡ ಬರುತ್ತೆ. ಎಲ್ಲನೂ ಕನೆಕ್ಟೆಡ್. ಸೊ ಹಾಗಾಗಿ ನಾವು ಈ ಥರದ ಒಂದು ಏನು ಶಿಜೋಫ್ರೇನಿಯಾ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ, ಎರಡು ಡಿವಿಷನ್ ಮಾಡ್ಕೊಂಡ್ಬಿಡ್ತೀವಿ, ಇದು ಬೇರೆ ಅದು ಬೇರೆ ಅಂತ. ಹಾಗಿಲ್ಲ. ಸೊ ವೇದಿಕ್ ಪ್ರಕಾರ ಎಲ್ಲನೂ ಕನೆಕ್ಟೆಡ್ಡು, ಮೆಟೀರಿಯಲ್ಲು, ಸ್ಪಿರಿಚುವಲ್ಲು ಎಲ್ಲನೂ ಒಂದೇ. ನಾವು ಇದನ್ನು ಭಿನ್ನವಾಗಿ ನೋಡೋ ಅವಶ್ಯಕತೆ ಇಲ್ಲ.
ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಮೆಟೀರಿಯಲ್ ಅಂದರೆ ಏನು ಅಂತ. ಮೆಟೀರಿಯಲ್ ಅಂದರೆ ಏನೇ ವಸ್ತು ಪದಾರ್ಥ. ಇವಾಗ ನನ್ನ ಹತ್ರ ಈ ಮೊಬೈಲ್ ಇದೆ, ಈ ಮೊಬೈಲ್ನ ಹೇಗೆ ಸರಿಯಾಗಿ ನೋಡ್ಕೋಬೇಕು ಅನ್ನೋ ಜ್ಞಾನವೂ ಇರಬೇಕು. ಸುಮ್ಮನೆ ನನ್ನ ಹತ್ರ ಇರೋ ವಸ್ತುಗಳನ್ನೆಲ್ಲ ನಾನು ಹೇಗೇಗೋ ಕಂಡ ಬಟ್ಟೆ ನೋಡಿಕೊಂಡ್ರೆ ನನ್ನ ಸ್ಪಿರಿಟನ್ನು ನೋಡ್ಕೊಳ್ಳೋ ನನ್ನ ಜ್ಞಾನ ಕೂಡ ನನ್ನಲ್ಲಿ ಇಲ್ಲ ಅಂತಲೇ ಅರ್ಥ. ಸೊ ಈ ಬ್ರಹ್ಮಾಂಡ ಅಷ್ಟು ಇಂಟೆಲಿಜೆಂಟ್. ಸೊ ಒಂದೇ ಸೆನ್ಸನ್ನ ಎರಡಕ್ಕೂ ಕೊಡ್ತಾ ಇದೆ. ಸೊ ಅದರಿಂದ ನಾವು ಇದನ್ನು ಸೆಪ್ರೇಟ್ ಅಂತ ನಾವು ನೋಡೋ ಹಾಗಿಲ್ಲ. ಹಾಗಾದರೆ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.